ನಮಸ್ಕಾರ ಎಲ್ರಿಗೂ, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾವು ಬಂದಿದ್ದೀವಿ ನಿಮಾನ್ಸ್ ಹತ್ರ. ಮಗುದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಅದಕ್ಕೋಸ್ಕರ ನೋಡ್ತಾ ಇರಿ. ಮದರ್ವುಡ್ ಕಿಡ್ಸ್ ಕ್ಯಾಂಪಲ್ ಚಾಪಲ್ ಇದು ನಮ್ಮ ಡ್ಯಾನ್ಸ್ ಕ್ಲಾಸ್ ಕೆಳಗಡೆ ಇದೆಯಲ್ಲ, ಪರ್ಫಾರ್ಮೆನ್ಸ್ ಇದೆ, ಅದಕ್ಕೋಸ್ಕರ ಬಂದಿದ್ದೀವಿ ನಾವು ಇವಾಗ ನಿಮಾನ್ಸ್ ಆಡಿಟೋರಿಯಂ ಹತ್ರ. ಮಾಡ್ಬೋದು, ಮಾತಾಡಬೇಡ. ಓಕೆ, ಬನ್ನಿ ಇವಾಗ ಒಳಗಡೆ ಹೋಗೋಣ. ನಮಗೂ ಗೊತ್ತಿಲ್ಲ ಹೇಗೆ ಹೋಗೋದು ಏನು ಅನ್ನೋದು, ನೋಡೋಣ. ಮಗಳು ನನಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಮಾಡಬೇಡ ಪ್ಲೀಸ್ ಮಾಡಬೇಡ, ಇಲ್ಲಿ ಒಂಥರ ಅವಳು ನಾಚಿಕೆ ಬಿಡ್ತಾ ಇದ್ಲು ವಿಡಿಯೋ ಮಾಡೋದನ್ನ. ಅಮ್ಮ ನಾನು ಯೂಟ್ಯೂಬರ್ ಆಗಿ ವಿಡಿಯೋ ಮಾಡಿದೆ, ನಿನ್ನೇನು ಮಾಡಿದ್ದೆ ಎಲ್ಲ ಮೆಮೊರಿ ಇಟ್ಕೋಬೇಕು ಅಂತ ಹೇಳ್ತಾಯಿದ್ರು. ಇಲ್ಲ ಮಾಡಬೇಡ ಅಂತ ಇದ್ಲು. ಆದರೂ ಅವಳಿಗೆ ಗೊತ್ತಿದ್ದಂಗೆ ಅಷ್ಟೇ ಸ್ವಲ್ಪ ಮಾಡ್ಕೊಂಡು, ಯಾಕೆಂದರೆ ಮೆಮೊರಿ ಇರುತ್ತೆ. ಇದು ಅವಳು ಹೊಸ ಡ್ಯಾನ್ಸ್ ಕ್ಲಾಸಿಗೆ ಸೇರಿದ್ಮೇಲೆ ಇದು ಮೊದಲನೇ ಪ್ರೋಗ್ರಾಮು ಕೊಡ್ತಾ ಇರೋದು. ಇರಲಿ ಅಂತ ನಾನು ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಆದರೆ ಅವಳು ಬೇಡ ಅಂತ ಇದ್ಲು. ಆಮೇಲೆ ಕೊನೆಗೆ ಸರಿ ಆಯ್ತು ಮಾಡು ಅಂತ ಅವಳೇ ಹೇಳಿದ್ಲು. ಆಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ನಾವು ಬಂದಿದ್ದು 3 o'clockಗೆಲ್ಲ ಇಲ್ಲಿರಬೇಕು ಅಂತ ಹೇಳಿದರು. ಒಂದು 10 ನಿಮಿಷ 3:10 15 ಆಗಿತ್ತು ಅಷ್ಟೇ. ಯಾರು ಕೂಡ ಇರಲಿಲ್ಲ ಅವ್ರು ಡ್ಯಾನ್ಸ್ ಕ್ಲಾಸವರು. ಏನಾಯಿತೋ ಏನೋ ಅದೇ ಶುರುವಾಗ್ಬಿಡ್ತೋ ಏನೋ ಅಂತ ಭಯ ಕೂಡ ಆಯ್ತಾಯಿತ್ತು. ಆಮೇಲೆ ಸ್ವಲ್ಪ ಒಂದು 5 ನಿಮಿಷ ಆದಮೇಲೆ ಡ್ಯಾನ್ಸ್ ಕ್ಲಾಸರು ಇನ್ನೊಬ್ಬರು ಬಂದರು. ಅವರು ನಾವು ಇಬ್ಬರು ಸೇರಿ ಹುಡುಕಿದ್ವಿ, ಯಾರೂ ಕೂಡ ಸಿಗಲಿಲ್ಲ. ಕೊನೆಗೆ ಆಚೆ ಬಂದು ನೋಡಿದ್ವಿ, ಇನ್ನೂ ಕೂಡ ಅವಾಗ ಎಲ್ಲರೂ ಕೂಡ ಬರ್ತಾಯಿದ್ರು. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಅಲ್ಲಿಂದ 6 ಗಂಟೆಗೆ ನಿಮ್ಮ ಪ್ರೋಗ್ರಾಮ್ ಇರೋದು ಅಂತ ಹೇಳಿದ್ರು. ಆಮೇಲೆ ಇಲ್ಲೆಲ್ಲ ಸ್ಟಾಲೆಲ್ಲ ಹಾಕಿದ್ರು, ಯಾಕೆಂದರೆ ಚಿಕ್ಕ ಮಕ್ಳುಗಳೆಲ್ಲ ಬರ್ತಾ ಇರೋದ್ರಿಂದ ಅವ್ರಿಗೆ ಖುಷಿ ಆಗಲಿ ಅಂದ್ಬಿಟ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟು ಆ ಥರ ಎಲ್ಲ ಇತ್ತು. ಹಾಗೆ ಅವಳಿಗೂ ಕೂಡ ಮತ್ತೆ ಇಲ್ಲಿ ಒಂದು ಕುದುರೆ ಮಾಡಿಸ್ಕೊ ಅಂತ ಅಂದ್ಲು. ಅವಳು ಅಲ್ಲಿ ಬಂದು ಟ್ಯಾಟೂ ಹಾಕ್ಸ್ಕೊತಾ ಇದ್ಲು. ನಾವು ಬಂದಾಗ ಯಾರೂ ಇರಲಿಲ್ಲ, ಫುಲ್ ಖಾಲಿ ಇತ್ತು. ಆದರೆ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಈ ಥರ ಎಲ್ಲ ಇದೆ ಆರ್ಟ್ ಆ್ಯಂಡ್ ಕ್ರಾಫ್ಟು, ಏನು ಟ್ಯಾಟು ಆ ಥರ ಅಂತ. ನಾವೇನೋ ಪೇ ಮಾಡಬೇಕೇನೋ ಅಂತ ಅಂದ್ಕೊಂಡಿದ್ವಿ, ಆದರೆ ಪೇ ಮಾಡೋವಾಗೇನಿಲ್ಲ, ಫ್ರೀ ಅಂತ ಅಂದರು. ಆಮೇಲೆ ತುಂಬ ರಶ್ ಆಗೋಯಿತು. ಆಮೇಲೆ ಎಲ್ಲ ಸಾಯಂಕಾಲ ಮೇಲೆಲ್ಲ ಜಾಸ್ತಿ ಜನ ಬಂದಿದ್ದು ಪಾರ್ಟಿಸಿಪೇಟ್ ಮಾಡೋವಂಥ ಮಕ್ಳುಗಳು. ಆಮೇಲೆ ಫೈನಲಿ ಅವಳು ಕೂಡ ಕ್ಯೂನಲ್ಲಿ ನಿಂತ್ಕೊಂಡು 2 ಕೈಗೆ ಒಂದು ಟ್ಯಾಟೂ ಹಾಕ್ಸ್ಕೊಂಡಿದ್ದಾಳೆ. ನೋಡಿ ತೋರಿಸ್ತಾ ಇದ್ದೀನಿ, ಇವಾಗ ನೋಡ್ತಾ ಇರ್ಬೋದು. ಖುಷಿ ಆಯ್ತು, ಹ್ಯಾಪಿ ಆಯ್ತು ಅವಳಿಗೂ ಕೂಡ. ಇವಾಗ ಆಡಿಟೋರಿಯಂ ಒಳಗಡೆ ಬಂದ್ವಿ. ಮಗಳನ್ನ ಅಲ್ಲಿ ಆ ಕಡೆ ಡ್ಯಾನ್ಸ್ ಸರ್ ಹತ್ರ ಬಿಟ್ಟು ನಾವು ಬಂದಿಲ್ಲಿ ಕೂತಿದ್ದೀವಿ. ಇನ್ನು ಪ್ರೋಗ್ರಾಮ್ ಕೂಡ ಇನ್ನೂ ಶುರುವಾಗಿಲ್ಲ. ಮಗಳದು ಸ್ವಲ್ಪ ಲೇಟೇ ಆಯಿತು, ಅವಳದೇ ಲಾಸ್ಟ್ ಪ್ರೋಗ್ರಾಮ್ ಇತ್ತು. ನಾವು ಅವಾಗ ಬರುತ್ತೆ ಅಂತ ಕಾಯ್ಕೊಂಡು ಫೈನಲಿ 9 o'clock 9:30 ಬಂತು. ಆಮೇಲೆ ಹಸ್ಬೆಂಡು ಕೂಡ 5:30 6 o'clock ಎಲ್ಲ ಬಂದರು. ಆಮೇಲೆ ನಾನು ಒಬ್ಬಳೇ ಇದ್ದೆ, ಮಗಳನ್ನಲ್ಲಿ ಬಿಟ್ಬಿಟ್ಟು ಆಮೇಲೆ ಅವ್ರು ಬಂದರು. ಅವ್ರ ಜೊತೆ ನಾನು ಕೂಡ ಇಬ್ಬರು ಇದ್ವಿ. ಹಾಗೆ ಸ್ನ್ಯಾಕ್ಸ್ಗೂ ಕೂಡ ಬಿಟ್ಟಿದ್ರು ಸ್ವಲ್ಪ ಹೊತ್ತು. ಆಮೇಲೆ ಸ್ನ್ಯಾಕ್ಸ್ಗೆ ಹೋಗಿ ಸ್ನ್ಯಾಕ್ಸು ಎಲ್ಲ ತಿಂದ್ಕೊಂಡು ಅನಂತರ ನಾವು ಕೂಡ ಬಂದು ಇಲ್ಲಿ ಇವಾಗ ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ. ತುಂಬ ಬೇಜಾರಾಯಿತು, ಯಾವಾಗ ಬರುತ್ತೆ ಅಂತ ಕಾಯ್ದು ಫೈನಲಿ 9:30 ಅವಳ ಪ್ರೋಗ್ರಾಮ್ ಶುರುವಾಗಿದ್ದು, ಅವಳು ಡ್ಯಾನ್ಸ್ ಬಂದಿದ್ದು. ಅಷ್ಟರವರೆಗೂ ಬೇರೆ ಪ್ರೋಗ್ರಾಮ್ನೆಲ್ಲ ನೋಡಿ ಬೇಜಾರಾಯಿತು. ಏಕೆಂದರೆ 3 ಗಂಟೆಗೆ ಬರೋಕ್ಕೆ ಹೇಳಿ ರಾತ್ರಿ 9 ಗಂಟೆ ಅಂದರೆ ಬೇಜಾರಾಗುತ್ತಲ್ಲ. ಅದೇ ಥರ ಮದರ್ವುಡ್ ಅವರು ಇದು ಪ್ರೋಗ್ರಾಮ್ನ ನಡೆಸ್ಕೊಟ್ಟಿದ್ದು. ಇದು ಒಂದು ಹಾಸ್ಪಿಟಲ್ ಅವರು ಈ ಪ್ರೋಗ್ರಾಮ್ನ ನಡೆಸ್ಕೊಟ್ಟಿದ್ದು. ಇವಾಗ ಅವಳದು ಪ್ರೋಗ್ರಾಮ್ ಬರ್ತಾ ಇದೆ. ಇವಾಗ ನೋಡ್ತಾ ಇರ್ಬೋದು. ಫೈನಲಿ ತುಂಬ ಜನ ಇದ್ದರು, ಮಕ್ಳುಗಳು ಕೂಡ ತುಂಬ ಜನ ಪಾರ್ಟಿಸಿಪೇಟ್ ಕೂಡ ಮಾಡಿದರು. ಫುಲ್ ಆಡಿಟೋರಿಯಮ್ಮು ಫುಲ್ ಆಗಿತ್ತು. ಮಗಳು ಡ್ಯಾನ್ಸ್ ವಿಡಿಯೋ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇದು ಬಂದು ಬೇರೆಯವ್ರದ್ದು ಡ್ಯಾನ್ಸ್ ಪ್ರೋಗ್ರಾಮು, ಇದು ಮಗಳದ್ದು ಇಲ್ಲಿ ನಾನು ಶೇರ್ ಮಾಡ್ಕೊಂಡಿಲ್ಲ. ಶಾರ್ಟ್ಸಲ್ಲಿ ಫುಲ್ಲು ಹಾಗೆ ಇಲ್ಲಿ ಅಂದರೆ ಮ್ಯೂಸಿಕೆಲ್ಲ ಹಾಕೋಕ್ಕಲ್ಲ, ಕಾಪಿರೈಟ್ ಬರುತ್ತೆ. ಹಾಗೆ ಶಾರ್ಟ್ಸಲ್ಲಿ ಹಾಕ್ಬೋದಲ್ವ, ಹಾಗೆ ಹಾಕಿದ್ದೀನಿ ನೋಡಿ. ಇವತ್ತಿನ ವಿಡಿಯೋ ಒಂದು ಶಾರ್ಟ್ಸ್ ವಿಡಿಯೋ ಆಗಿತ್ತು, ಸಾಯಂಕಾಲದ ವಿಡಿಯೋ ಅಂತಲೇ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಹಾಗೆ ಲೈಕ್ ಮಾಡಿ, ಹಾಗೆ ಹೊಸದಾಗೆ ನೋಡ್ತಾ ಇರೋವಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟು ನನಗೆ ಮುಖ್ಯವಾಗಿ ಬೇಕಾಗಿದೆ ಅಂತಲೇ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ನನಗೂ ಕೂಡ ಒಂದು ಮೋಟಿವೇಟ್ ಆಗುತ್ತೆ ಹೇಗೆ ಮಾಡಬೇಕು ಏನು ವಿಡಿಯೋಸ ಅನ್ನೋದು. ಇದು ಗಣೇಶ ಸಾಂಗ್ದು ಡ್ಯಾನ್ಸ್ ಪ್ರೋಗ್ರಾಮ್ ಬೇರೆಯವ್ರದ್ದು. ಫೈನಲಿ ಮಗಳದ್ದು ಕೂಡ ಮುಗೀತು. ಇವಾಗ ಮನೆಗೆ ಮುಗಿಯೋಷ್ಟರಲ್ಲಿ 9:30 ಆಗಿತ್ತು. ಲಾಸ್ಟ್ ಎಂಡಿಂಗಲ್ಲಿತ್ತು ಅವಳ ಪ್ರೋಗ್ರಾಮು.
ಬಲೂನ್ ಎಲ್ಲ ಅಲ್ಲಿ ಕಟ್ಟಿದ್ರಲ್ಲ ಅದೆಲ್ಲ ಹಸ್ಬೆಂಡ್ ಎತ್ಕೊಂಡ್ರು, ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ಈಗ ಮನೆಗೆ ಹೋದ್ವಿ. ಗಾಡಿ ಬಲೂನ್